ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ನಾನು ಬ್ಲಾಗ್ ಮಾಡಿ. ಸೊ ಇವತ್ತು ಸ್ವಲ್ಪ ಟೈಮ್ ತೊಗೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ನಾವು ಸ್ಟೋರೀಸಿಗೆ ಹೋಗಿದ್ವಿ ಫಾರ್ ಈವ್ನಿಂಗ್, ಸ್ಯಾಟರ್ಡೇ ಈವ್ನಿಂಗ್. ಸೊ ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದು. ಸ್ಟೋರೀಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಅಸ್ ಬಿಕಾಸ್ ನಾನು ರಜತ್ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಸ್ಟೋರೀಸಲ್ಲೇ. ಇಟ್ಸ್ ಬೀನ್ ಆಲ್ಮೋಸ್ಟ್ 2020 ಮೀಟ್ ಮಾಡಿದ್ದು ನಾವು. ಈಗ ನಮ್ಮ ಆ್ಯನಿವರ್ಸರಿ ಕೂಡ ಬರ್ತಾ ಇದೆ ನೆಕ್ಸ್ಟ್ ವೀಕು. ಸೊ ಆ ಪ್ಲೇಸ್ ತುಂಬ ಸ್ಪೆಷಲ್ ನಮಗೆ. ಇದು ಪಾಪು ಫೋಟೋಶೂಟ್ ಮಾಡಿಸಿದ್ವಿ ನಾವು ಲಾಸ್ಟ್ ಮಂತು. ಸೊ ನಾನು ಕೂಡ ಯಶೋದೆ ಡ್ರೆಸ್ ಹಾಕ್ಕೊಂಡಿದ್ದೆ, ಅವನಿಗೆ ಕೃಷ್ಣ ಥರ ಡ್ರೆಸ್ಅಪ್ ಮಾಡಿ ಫೋಟೋಶೂಟ್ ಮಾಡಿಸಿದ್ವಿ. ಆ್ಯಂಡ್ ಫ್ಯೂ ಅದರ್ ಥೀಮ್ಸಲ್ಲಿ. ರಾಜಾಜಿನಗರಲ್ಲಿದೆ ಆ ಸ್ಟುಡಿಯೋ, ಅದ್ರದ್ದು ಕ್ಲಿಪ್ಪಿಂಗ್ಸ್ ಇದು. ಅವನ್ನ ರೆಡಿ ಮಾಡ್ತಾಯಿದ್ವಿ ಅಲ್ಲಿ ಸ್ಟುಡಿಯೋ ಕರ್ಕೊಂಡೋಗಿ. ಮಲಗಿಬಿಟ್ಟಿದ್ದ ಅವನು. ಅವತ್ತು ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ. ನಾವು ಹೇಗೆ ಮಾಡ್ತಾನೋ ಏನೋ ಅಂತ ಒಂದು ಸತಿ ಪೋಸ್ಟ್ಪೋನ್ ಕೂಡ ಮಾಡಿದ್ವಿ, ಅವನಿಗೆ ಹುಷಾರಿರಲಿಲ್ಲ ಅಂತ. ಬಟ್ ಈ ಸತಿ ಮತ್ತೆ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ ಅಂತ ಕರ್ಕೊಂಡು ಹೋದ್ವಿ. ಹಿ ವಾಸ್ ಓಕೆ. ಬಟ್ ಕೃಷ್ಣ ಥೀಮ್ ಹಾಕಿದಾಗ ಮಾತ್ರ ಆ ಡ್ರೆಸ್ ಎಲ್ಲ ಚುಚ್ತಿತ್ತು ಅವನಿಗೆ, ಆ ಕಾಸ್ಟ್ಯೂಮ್ಸ್ ಎಲ್ಲನೂ. ಸೊ ತುಂಬ ಕ್ರ್ಯಾಂಕಿ ಅದ. ಬಟ್ ಈ ಕಾರ್ ಶೂಟ್ ಎಲ್ಲ ತುಂಬ ಎಂಜಾಯ್ ಮಾಡಿದೆ. ಫೋಟೋಸೂ ಬ್ಯೂಟಿಫುಲ್ಲಾಗಿ ಬಂದಿದೆ, ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು. ಆಮೇಲೆ ಇದು ಚಿಲ್ಡ್ರನ್ಸ್ ಡೇ ಕ್ಲಿಪ್ಪಿಂಗು. ಅವನು ಹುಟ್ಟಿದ್ದು ಅಪೋಲೋ ಕ್ರೇಡಲಲ್ಲಿ. ಸೊ ಅವರು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ರು. ಸೊ ನಮ್ಮನ್ನ ಕೂಡ ಇನ್ವೈಟ್ ಮಾಡಿದ್ರು. ನಾವು ಪಾಪುನ ಕರ್ಕೊಂಡು ಹೋಗಿದ್ವಿ. ಅವನು ಬೇರೆ ಬೇರೆ ಮಕ್ಕಳೆಲ್ಲ ಬಂದಿದ್ರಲ್ಲ, ನೋಡಿ ತುಂಬ ಎಂಜಾಯ್ ಮಾಡ್ದೆ. ಕೇಕ್ ಕಟ್ಟಿಂಗ್ ಮತ್ತು ಫೋಟೋಶೂಟ್ ಇತ್ತು. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ವೀಕೆಂಡ್ ನಾನು ನಂದು ಕಂಪ್ಲೀಟ್ ಹೆಲ್ತ್ ಚೆಕಪ್ ಮಾಡಿಸೋಣ ಅಂತ ಫೋರ್ಟೀಸಲ್ಲಿ ಬುಕ್ ಮಾಡಿದ್ದೆ. ಸೊ ನನಗೆ ಬಿಫೋರ್ ಫುಡ್ ಬ್ಲಡ್ ಎಲ್ಲ ಡ್ರಾ ಮಾಡಿದ್ರು. ಸೊ ನಾನು ಆಫ್ಟರ್ ಫುಡ್ಗೆ ಮತ್ತು ಸ್ವಲ್ಪ ಸ್ಕ್ಯಾನ್ಸ್ ಎಲ್ಲ ಇತ್ತು. ಸೊ ನೀರು ಕುಡ್ಕೊಂಡು 2 hours ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ರಜತ್ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ರು. ಥ್ಯಾಂಕ್ಫುಲಿ ಆಲ್ ದ ರಿಪೋರ್ಟ್ಸ್ ವೇರ್ ನಾರ್ಮಲ್ ಆ್ಯಂಡ್ ಇಟ್ ವಾಸ್ ಕಂಪನಿ ಸ್ಪಾನ್ಸರ್ಡ್ ಆಫ್ ಕೋರ್ಸ್. ಸೊ ಅದೆಲ್ಲ ಮುಗಿಸ್ಕೊಂಡು ಸ್ವಾತಿಗೆ ಊಟಕ್ಕೆ ಹೋಗಿದ್ವಿ. ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಆ್ಯಸ್ ಯೂಶ್ವಲ್ 1 whole week ಕೆಲಸ ಇತ್ತು ನನಗೆ. ನೆಕ್ಸ್ಟ್ ವೀಕೆಂಡ್ ಬೆಳಗ್ಗೆನೇ ಬೇಗ ಎದ್ದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಇತ್ತು. 2 wheeler ಹೋಗಿದ್ವಿ ನಾನು ರಜತ್. Seven o'clock ಅಷ್ಟೊತ್ತಿಗೆ ದರ್ಶನ ಎಲ್ಲ ಆಗಿ ಪ್ರಸಾದ ಎಲ್ಲ ಕೊಟ್ಟರು. ತಿಂದ್ಬಿಟ್ಟು ವಾಪಸ್ ಬರುವಾಗ ಬ್ರೇಕ್ಫಾಸ್ಟ್ ಮಾಡೋಣ ಎಲ್ಲಾದರೂ ಅಂತ ಹಾಗೆ ನಾಗರಬಾವಿಲಿ ಕಾಫಿ ಕಟ್ಟೆಗೆ ಹೋಗಿದ್ವಿ. ಚೆನ್ನಾಗಿತ್ತು. ನಾನು ನಾಗರಬಾವಿಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ಐ ಥಿಂಕ್ ಫಾರ್ 1 year. ಆವಾಗ ಜಾಸ್ತಿ ಇಲ್ಲೇ ಬಂದು ಬ್ರೇಕ್ಫಾಸ್ಟ್ ಮಾಡ್ತಿದ್ದಿದ್ದು. ಸೊ ಅದೆಲ್ಲ ನೆನಪಾಯಿತು. ಅದು ಮುಗಿಸ್ಕೊಂಡು ಮಧ್ಯಾಹ್ನ ನಾನು ನನ್ನ ಫ್ರೆಂಡ್ಸ್ ಜೊತೆ ಕಡಲೆಕಾಯಿ ಪರ್ಸೆಗೆ ಹೋಗಿದ್ದೆ. ತುಂಬ ಚೆನ್ನಾಗಿತ್ತು. ಶಾಪಿಂಗ್ ಮಾಡೋಕ್ಕಂತೂ ಇಟ್ ವಾಸ್ ಸೋ ಗುಡ್. ಬಟ್ ಮಧ್ಯಾಹ್ನ ಆಗ್ತಾ ತುಂಬ ಜನ ಜಾಸ್ತಿ ಆಗಿಬಿಟ್ರು. ಅದೆಲ್ಲ ಮುಗಿಸ್ಕೊಂಡು ಸಂಜೆ ಬಂದು ರಜತ್ ಕೆಫೆ ಓಪನ್ ಮಾಡಿದ್ರಲ್ಲ, ಸೊ ಅವರು ಸಂಜೆ ಬಂದು ನನ್ನ ಐಸ್ ಕ್ರೀಮ್ ತಿನ್ನೋಕೆ ಕರ್ಕೊಂಡೋದ್ರು. ನನಗೆ ಯಾಕೋ ಟ್ರೆಶ್ಲಿಷಿಯಸ್ ತಿನ್ನಬೇಕಂತ ತುಂಬ ಅನಿಸ್ತಾ ಇತ್ತು. ಸೊ ಸಂಜೆ ಪೋಲಾರ್ ಬೇರ್ಗೆ ಹೋಗಿದ್ವಿ. ಸೊ ಹಾಗೆ ಮಾತಾಡಿಕೊಂಡು ನಾನು ಕಡಲೆಕಾಯಿ ಪರ್ಸೆಗೆ ಹೋಗಿದ್ನಲ್ಲ, ಪಾಪುಗೆ ಏನೇನು ತಂದೆ, ಮನೆಗೆ ಏನೇನು ತಂದೆ. ಹಾಗೆ ಅಲ್ಲಂತೂ ನನಗೆ ಬಾರ್ಗೇನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಬಾರ್ಗೇನ್ ಮಾಡೂ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟೆ ಬಂದುಬಿಡ್ತಾ ಇದ್ದೆ ಆ ರಶಲ್ಲಿ ನನಗೆ. ಸೊ ರಜತ್ ಇಲ್ದೆಲ್ಲ ಹೋಗಿದ್ನಲ್ಲ, ಸ್ವಲ್ಪ ಐ ವಾಸ್ ಲಾಸ್ಟ್. ಸೊ ಅದೆಲ್ಲ ಅವ್ರಿಗೆ ಹೇಳ್ಕೊಂಡು ಮಾತಾಡ್ತಾ ಕೂತಿದ್ವಿ. ಸೊ ಇದು ನೆಕ್ಸ್ಟು ಪಾಪುಗೆ ಮುಡಿ ಕೊಡಿಸ್ಬೇಕಾಗಿತ್ತು ನಾವು. ಸೊ ನಾವು ನಂಜನಗೂಡಿಗೆ ಹೋಗಿದ್ವಿ. ಅದ್ರ ಕ್ಲಿಪ್ಪಿಂಗ್ಸ್ ಇದು. ಸೊ ನಂಜನಗೂಡು ಟೆಂಪಲ್ ಪಕ್ಕನೇ ಒಂದು ಪರಶುರಾಮ ದೇವಸ್ಥಾನ ಇತ್ತು. ಅಲ್ಲಿ ಈ ಥರ ಬ್ಯೂಟಿಫುಲ್ಲಾಗಿ ನೀರು ಹರಿತಾ ಇತ್ತು. ಅಲ್ಲಿ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಟೆಂಪಲ್ಲು ಅಷ್ಟೇ, ಟೆಂಪಲ್ ಸುತ್ತ ಈ ಥರ ನೀರು ಹರಿತಾ ಇತ್ತು ಮುಂದೆನೇ. ಅಲ್ಲೆಲ್ಲ ಸ್ವಲ್ಪ ಪಾಪುನ ಆಟಾಡಿಸಿದೆ. ಅವನಂತೂ ತುಂಬ ಹೆದರ್ಕೊಂಡ್ಬಿಟ್ಟಿದ್ದ. ಅವನು ಅಲ್ಲಿ ಮುಡಿ ಕೊಡುವಾಗಲೂ ಜೋರಾಗಿ ಕಿರ್ಚ್ತಾ ಇದ್ದ. ನಾವಿಬ್ಬರು ಹಿಡ್ಕೊಂಡಿದ್ದಾಯ್ತು ಅವನ್ನ. ಫಸ್ಟ್ ಟೈಮ್ ಚೆನ್ನಾಗಿ ಕೊಡಿಸ್ಕೊಂಡಿದ್ದ. ದಿಸ್ ವಾಸ್ ಎ ಸೆಕೆಂಡ್ ಟೈಮ್. ಈ ಸರಿ ಅವನಿಗೆಲ್ಲ ಅರ್ಥ ಆಗುತ್ತಲ್ಲ, ಸೊ ತುಂಬ ಹಠ ಮಾಡ್ದ.
ಹಾಗೆ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ನಾವು ಹೊರಟ್ವಿ. ಆಲ್ರೆಡಿ ಸಂಜೆ ಆಗ್ತಾಯಿತ್ತು, ಹೊಟ್ಟೆ ತುಂಬ ಹಸಿದಾಯ್ತು, ಯಾರೂ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸೊ ಹಾಗೆ ಒಂದು ಊಟ ಮಾಡಿಕೊಂಡು ಎಲ್ಲರೂ ಹಳ್ಳಿ ಮನೆಯಲ್ಲಿ ವಿ ವೆಂಟ್ ಬ್ಯಾಕ್ ಹೋಮ್. ಹೋಪ್ ಈ ಪುಟ್ಟು ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.